ಅವರಿಬ್ರು ವಿದೇಶದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಸ್ನೇಹಿತರಾಗಿದ್ದ ಅವರು ಪ್ರೇಮಿಗಳಾಗಿ ಕೈ ಹಿಡಿದು ಓಡಾಟ ಮಾಡ್ತಾ ಇದ್ರು. ಆ ಪ್ರೀತಿ ಮದುವೆ ತನಕ ಬಂದಿತ್ತು. ಆದರೆ ತಾಳಿ ಕಟ್ಟುವ ದಿನವೇ ಆ ಯುವಕ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಹಾಗಾದರೆ ಯುವತಿಗೆ ಆತ ಕೊನೆ ಗಳಿಗೆಯಲ್ಲಿ ಯಾಕೆ ಕೈ ಕೊಟ್ಟ? ಅಲ್ಲಿ ಏನಾಯಿತು ಹೇಳ್ತೀವಿ, ನೀವೇ ನೋಡಿ. ಪ್ರೀತಿ ಅಂದ್ರೇನೆ ಹೀಗೆ, ಒಬ್ಬರನ್ನ ಟ್ರೂ ಲವ್ ಮಾಡಿದ್ರೆ ಅವರ ಜೊತೆನೆ ಜೀವನ ಮಾಡಬೇಕು ಎನ್ನುವ ಗುಂಗು ಹಿಡಿಸಿ ಬಿಡುತ್ತೆ. ಹೀಗೆ ವಿದೇಶದಲ್ಲಿ ಕೆಲಸ ಮಾಡಿಕೊಂಡು ಕೊಲೀಗ್ ಒಬ್ಬನನ್ನ ಪ್ರೀತಿಸಿದ್ದ ಯುವತಿ ಆತನನ್ನೇ ಮದುವೆಯಾಗಬೇಕು ಅಂತ ನಿರ್ಧರಿಸಿದ್ಲು. ಇದಕ್ಕಾಗಿ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆ ಸಹ ಫಿಕ್ಸ್ ಆಗಿತ್ತು. ಆದ್ರೆ ಪ್ರೀತಿಸಿದ ಯುವಕ ಮಾತ್ರ ಮದುವೆ ದಿನವೇ ಯುವತಿಯ ಕನಸಿಗೆ ಕೊಳ್ಳಿ ಇಟ್ಟು ಬಿಟ್ಟಿದ್ದಾನೆ. ಮೆಹಂದಿ ಹಳದಿ ಶಾಸ್ತ್ರ ಮುಗಿಸಿ ಮದುವೆ ದಿನ ವರ ಎಸ್ಕೇಪ್. ವರದಕ್ಷಿಣೆ ಕಾರು ಕೊಡಲಿಲ್ಲ ಅಂತ ಯುವತಿಗೆ ಕೈಕೊಟ್ಟು ಪರಾರಿ. ಎಸ್, ಈ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾನಲ್ಲ, ಈತನ ಹೆಸರು ಪ್ರೇಮ್ ಚಂದ್ ಪವಾನಿ ಅಂತ. ಈತನೇ ಮದುವೆ ಮನೆಯಿಂದ ಎಸ್ಕೇಪ್ ಆಗಿರುವ ಮಹಾಶಯ. ಮೈಸೂರಿನಲ್ಲಿ ಎಂಎಸ್ ಓದ್ತಾ ಇದ್ದಾಗ ಯುವತಿಯ ಜೊತೆಗೆ ಈತ ಸ್ನೇಹ ಬೆಳೆಸಿದ್ದ. ಓದು ಮುಗಿದ ಮೇಲೆ ಮುಂದೆ ಪ್ಯಾರಿಸ್ನಲ್ಲಿ ಯುವತಿ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಪ್ರಪೋಸ್ ಮಾಡಿದ್ದ. ಯುವತಿ ಒಪ್ಪಿದ್ದರಿಂದ ಲವ್ ಬರ್ಡ್ಸ್ ಗಳಂತೆ ಓಡಾಡಿಕೊಂಡಿದ್ರು. ಲವ್ ಮದುವೆ ಹಂತಕ್ಕೆ ಬಂದಿತ್ತು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ 3 ದಿನಗಳ ಹಿಂದೆ ಅಂದ್ರೆ 2ನೇ ತಾರೀಕು ಪ್ರೇಮ್ ಚಂದ್ಗೂ ಯುವತಿಗೂ ಮದುವೆಯಾಗಬೇಕಿತ್ತು. ಆದ್ರೆ ವರದಕ್ಷಿಣೆ ಎಂಬ ಪೆಡಂಭೂತವನ್ನ ತಲೆಗೆ ಏರಿಸಿಕೊಂಡು ಈ ಭೂಪ ಮನೆಯವರ ಮಾತು ಕೇಳಿ ತಾಳಿ ಕಟ್ಟುವ ದಿನವೇ ತನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಯುವತಿಗೆ ಕೈಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಹೌದು, ಮಗಳ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದ ತಂದೆ ಅದ್ದೂರಿಯಾಗಿ ಮದುವೆ ಮಾಡಲು ಗಾಂಧಿನಗರದ ನಂದಿ ಕ್ಲಬ್ ಎಂಬ ಚೌಟ್ರಿ ಬುಕ್ ಮಾಡಿದ್ರು. ಆದ್ರೆ ಮದುವೆ ಹಿಂದಿನ ದಿನ ಪ್ರೇಮ್ ಚಂದ್ ಕುಟುಂಬಸ್ಥರ ಡಿಮ್ಯಾಂಡ್ ಶುರುವಾಗಿ ಬಿಟ್ಟಿತ್ತು. ಯುವತಿ ತಂದೆ ಬಳಿ ಬಂದ ವರನ ತಂದೆ ಶಿವಕುಮಾರ್ ಪವಾನಿ, ತಾಯಿ ರಾಧಾ, ಸಂಬಂಧಿ ಮಂಜು, ಭರತ್ ಎಂಬುವರು ವರದಕ್ಷಿಣೆಯಾಗಿ 50 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ, ಬೆನ್ಸ್ ಕಾರ್ ಕೊಡುವಂತೆ ಕೇಳಿದ್ರು. ಆದ್ರೆ ಯುವತಿಯ ತಂದೆ ಮದುವೆಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ, ಅಷ್ಟು ಕೊಡಲು ಆಗೋದಿಲ್ಲ, ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತೇನೆ ಎಂದಿದ್ರು. ಆದ್ರೆ ಸುಮ್ಮನಾಗದ ಧನಪಿಶಾಚಿಗಳು ರಾತ್ರೋರಾತ್ರಿ ವರ ಪ್ರೇಮ್ ಚಂದನನ್ನ ಜೊತೆಗೆ ಕರೆದುಕೊಂಡು ಗಂಟು ಮೂಟೆ ಕಟ್ಟಿಕೊಂಡು ಚೌಟ್ರಿಯಿಂದಲೇ ಎಸ್ಕೇಪ್ ಆಗಿದ್ದಾರೆ. ಬೆಳಗ್ಗೆ ಮದುವೆ ಶಾಸ್ತ್ರಕ್ಕೆ ವರನ ಕೊಠಡಿಗೆ ವರನ ಕರೆಯಲು ಹೋದಾಗ ವರನ ಜೊತೆ ಆತನ ಕುಟುಂಬಸ್ಥರು ಎಸ್ಕೇಪ್ ಆಗಿರೋದು ಗೊತ್ತಾಗಿದೆ. ಇದರಿಂದ ಶಾಕ್ಗೆ ಒಳಗಾದ ಯುವತಿ ತಂದೆ ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡಿ ಮದುವೆ ಮನೆಯಿಂದ ಪರಾರಿಯಾಗಿರುವ ವರ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ಉಪ್ಪಾರಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಈ ಪ್ರೇಮ್ ಚಂದ್ ಯುವತಿಯನ್ನ ಮದುವೆಗೂ ಮುನ್ನ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ ಸಹ ಇದ್ದು, ಈ ಬಗ್ಗೆಯೂ ಯುವತಿ ತಂದೆ ಪ್ರಕರಣ ದಾಖಲಿಸಿದ್ದಾರೆ. ಸದ್ಯ ಉಪ್ಪಾರಪೇಟೆ ಪೊಲೀಸರು ಕೇಸ್ ಸಂಬಂಧ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಅದೇನೇ ಹೇಳಿ, ವಯಸ್ಸಿಗೆ ಬಂದ ಮಗಳ ಮದುವೆ ಮಾಡೋದು ತಂದೆಯ ದೊಡ್ಡ ಕನಸು. ಜೀವಮಾನವಿಡೀ ಕಷ್ಟಪಟ್ಟು ದುಡಿದ ಹಣದಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಲು ಮುಂದಾಗಿದ್ದ ತಂದೆ ವರನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಮತ್ತೊಂದು ಕಡೆ ಯುವತಿ ಪ್ರೀತಿಸಿದ ತಪ್ಪಿಗೆ ಮೋಸ ಹೋಗಿ ತನಗಾದ ಅನ್ಯಾಯ ನೆನೆದು ಸಾಕಷ್ಟು ನೋವಿನಲ್ಲಿದ್ದಾಳೆ. ಸದ್ಯ ಈ ರೀತಿ ಮೋಸ ಮಾಡಿ ಎಸ್ಕೇಪ್ ಆಗಿರುವ ವರ ಹಾಗೂ ಆತನ ಕುಟುಂಬಕ್ಕೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದೇ ನಾಗರಿಕ ಸಮಾಜದ ಆಗ್ರಹವಾಗಿದೆ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.